ನನ್ನನ್ನ ಉಚ್ಚಾಟನೆ ಮಾಡಿದ ವೇಳೆ ಡಿಕೆ ಶಿವಕುಮಾರ್ ಅವರನ್ನ ಸೆಳೆಯುವ ಪ್ರಯತ್ನ, ಡಿಕೆ ಶಿವ ಅವರನ್ನ ಆಪರೇಷನ್ ಮಾಡುವ ಪ್ರಯತ್ನ ನಡೆದಿತ್ತು ಅಂತ ಹೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಮಾತು ಯಾವ ರೀತಿ ಆಗಿರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಯತ್ನಾಳ್ ಅವರು ಒಂದು ದೊಡ್ಡ ಬಾಂಬ್ ಅನ್ನೇ ಸಿಡಿಸಿದ್ದಾರೆ. ನನ್ನನ್ನ ಉಚ್ಚಾಟನೆ ಮಾಡಿದ ವೇಳೆ ಡಿಕೆ ಶಿವಕುಮಾರ್ ಅವರನ್ನ ಸೆಳೆಯುವ ಪ್ರಯತ್ನ ಆಗಿತ್ತು, ಆಪರೇಷನ್ ಮಾಡುವ ಪ್ರಯತ್ನ ನಡೆದಿತ್ತು ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪಕ್ಷದಲ್ಲಿದ್ರೆ ಆಗಲ್ಲ ಅಂತ ಉಚ್ಚಾಟನೆ ಬಳಿಕ ಈ ಪ್ರಯತ್ನ ಮಾಡಿದ್ದಾರೆ. ವಿಜೇಂದ್ರ ಡಿಸಿಎಂ ಆಗೋದಿಕ್ಕೆ ದೆಹಲಿಯಲ್ಲಿ ಡಿಕೆಶಿ ಜೊತೆ ಮಾತುಕತೆಯನ್ನ ಮಾಡಿದ್ರು. ಬಿಜೆಪಿಯವರೇ ಈ ಮಾತನ್ನ ನನಗೆ ಹೇಳಿದ್ರು ಅಂತ ಯತ್ನಾಳಿಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ಬಿಜೆಪಿಯ ಕೆಲವು ಶಾಸಕರು ನನ್ನ ಜೊತೆ ಮಾತಾಡಿದ್ರು. ಬಿಜೆಪಿಗೆ ನೀವು ಬನ್ನಿ, ನಿಮ್ಮಂತ ನಾಯಕರ ಅಗತ್ಯ ಇದೆ ಅಂದ್ರು. ನಾನು ಹಾಗೆ ಬರಲ್ಲ, ದೊಡ್ಡ ಸ್ಥಾನ ಕೊಡಿ ಅಂದಿದ್ದೇನೆ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದು. ದೊಡ್ಡ ಸ್ಥಾನ ಅಂದ್ರೆ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕನ ಹುದ್ದೆ. ನಾನು ಶಾಸಕನಾಗಿ ವಾಪಸ್ ಹೋಗಲ್ಲ, ಸ್ಥಾನ ಕೊಟ್ರೆ ಹೋಗ್ತೇನೆ ಅಂತ ಹೇಳಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದ. ಈ ಮೂಲಕ ಯತ್ನಾಳ್ ಅವರು ಒಂದು ದೊಡ್ಡ ಬಾಂಬ್ ಅನ್ನೇ ಸಿಡಿಸಿದ್ದಾರೆ. ಈಗಾಗಲೇ ಹಿಂದೆ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಬಿಜೆಪಿಗೆ ಹೋಗ್ತಾರೆ, ಆ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಸಿಎಂ ಸ್ಥಾನ ಅವರಿಗೆ ಒಂದ್ ವೇಳೆ ಸಿಗದೇ ಇದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಇದೀಗ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಹೇಳಿರುವಂತಹ ಹೇಳಿಕೆ, ಇದನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಯತ್ನಾಳ್ ಅವರೇ ಹೇಳಿದ ಹಾಗೆ ನನಗೆ ಯಾರ ಭಯನೂ ಇಲ್ಲ, ನಾನು ಯಾರ ಮುಂದೆ ಬೇಕಾದ್ರೂ ಎಂತಹ ವಿಚಾರವನ್ನು ಧೈರ್ಯವಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇದೀಗ ಯತ್ನಾಳ್ ಅವರು ಕೊಟ್ಟಿರುವ ಹೇಳಿಕೆ ಇದು ಯಾವ ರೀತಿಯಾಗಿ ಬಿಜೆಪಿಯಲ್ಲಿ ಸಂಚಲನಕ್ಕೆ ಕಾರಣ ಆಗುತ್ತೆ, ಜೊತೆಗೆ ಯಾರ್ಯಾರು ಏನ್ ಹೇಳ್ತಾರೆ, ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಈಗ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅವರನ್ನು ಸೆಳೆಯುವಂತಹ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿ, ವಿಜೇಂದ್ರ ಅವರು ಡಿಸಿಎಂ ಆಗೋದಕ್ಕೆ ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡಿದ್ರು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ತನ್ನನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ, ಬಿಜೆಪಿ ನೀವು ಬನ್ನಿ ಅಂತ ಹೇಳಿದ್ದಾರೆ ಕೆಲವು ಶಾಸಕರು, ನಿಮ್ಮಂತ ನಾಯಕರ ಅಗತ್ಯತೆ ಇದೆ ಅಂತಾನು ಕೂಡ ಹೇಳಿದ್ದಾರೆ. ಆದ್ರೆ ನಾನು ಬರೋದಾದ್ರೆ ಒಂದಷ್ಟು ಕಂಡೀಷನ್ಸ್ ಇದೆ. ಏನು ಆ ಕಂಡೀಷನ್ಸ್? ನನಗೆ ಒಂದು ದೊಡ್ಡ ಸ್ಥಾನ ಕೊಡಬೇಕು ಅಂತ ಹೇಳಿದ್ದೇನೆ. ದೊಡ್ಡ ಸ್ಥಾನ ಅಂದ್ರೆ ಯಾವುದು? ಅದು ರಾಜ್ಯಾಧ್ಯಕ್ಷ ಹುದ್ದೆ ಅಥವಾ ವಿಪಕ್ಷ ನಾಯಕನ ಹುದ್ದೆ. ಈ ಮೂಲಕ ವಿಜೇಂದ್ರ ಹಾಗೆಯೇ ಆರ್ ಅಶೋಕ್ ಅವರ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಯತ್ನಾಳ್ ಅವರು. ಸೊ ಈ ಹುದ್ದೆಗಳನ್ನೇನಾದ್ರೂ ಕೊಟ್ರೆ ನಾನು ಹೋಗ್ತೇನೆ ಅಂತ ಹೇಳಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತು ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಾರ್ಮಲ್ ಆಗಿ ಗೊತ್ತಿದೆ ಯತ್ನಾಳ್ ಅವರು ಹೇಗೆ ಮಾತಾಡ್ತಾರೆ, ಯಾವ ರೀತಿಯಾಗಿ ಮಾತಾಡ್ತಾರೆ, ಏನೇನು ವಿಚಾರಗಳನ್ನ ಹೇಳ್ತಾರೆ, ಯಾರಿಗೆ ಹೆದರ್ಕೊಳ್ತಾರೆ, ಯಾರಿಗೆ ಹೆದರ್ಕೊಳ್ಳಲ್ಲ ಅನ್ನುವ ವಿಚಾರ ಎಲ್ರಿಗೂ ಕೂಡ, ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಯಾರಿಗೂ ಕೂಡ ಹೆದರಿ ಮಾತನಾಡುವವರು ಅಲ್ಲ. ಜೊತೆಗೆ ಇವರು ಎಷ್ಟೇ ಗಂಭೀರವಾದ ವಿಚಾರಗಳನ್ನ ಹೇಳಿದ್ರು ಕೂಡ ಪಕ್ಷದ ಆಂತರಿಕ ವಿಚಾರಗಳನ್ನೇ ಬಿಟ್ಟಿಲ್ಲ ಇವರು ಅನ್ನುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರ ಹೇಳಿಕೆನ ಎಷ್ಟು ಗಂಭೀರವಾಗಿ ಇದೀಗ ತೆಗೆದುಕೊಳ್ಳಲಾಗತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಹಾಗಾದ್ರೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ಏನು ನೋಡೋಣ. ಯಾರು ಗೊತ್ತಿಲ್ಲ, ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕ ನನಗೆ ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು, ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿ ಜೆ ಪಿಗಿದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ಹಾಂ, ವಿಜೇಂದ್ರ ರೋಲ್ ಏನಾರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸ್ಬೇಕಂತ ಬಿಟ್ಟು ಪಾಪ ಏನು ಅವ್ರು ಹಣ ದುಡ್ಡು ಹೊಡೆದು ಬಿಟ್ಟರೆ ಅವ್ರಿಗೇನು ಎಲ್ಲ ಸುಳ್ಳು, ರೈತ ನಾಯಕನೂ ಅಲ್ಲ, ಯಾವ ಸುಡುಗಾಟ ನಾಯಕನೂ ಅಲ್ಲ. ಹಾಂ, ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಬಿ ಜೆ ಪಿ ಬಲ್ಲ ಮೂಲಗಳೇ ಹೇಳ್ಯಾವ, ನನಗೆ ಹೇಳಿದ ಮ್ಯಾಗನೇ ನಾನು ಮಾತಾಡ್ತಾ ಇದ್ದೀನಿ. ನೋಡ್ರಿ, ಅಶೋಕರ ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು. ಯಾಕಂದರೆ
ಪಕ್ಷದಲ್ಲಿ ಉತ್ಸಾಹ ಇಲ್ಲ, ಕಾರ್ಯಕರ್ತರ ಉತ್ಸಾಹ ಇಲ್ಲ. ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ 1000 ಜನನೂ ಸೇರಲಿಲ್ಲ. ಎಲ್ಲ ಕುರ್ಚಿಗಳು ಖಾಲಿ ಖಾಲಿ. ಹಿಂಗಿರೋದ್ರಿಂದ ನೀವು ಹೋದಲ್ಲೆಲ್ಲ ಸಾವಿರಾರು ಜನ ಕೂಡ್ತಾರೆ. ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ ದಿಲ್ಲಿಯಲ್ಲಿ 50 ಜನ ಕೂಡಿದ್ರು ಯತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತಾ ಅಂತೇಳಿ. ನನಗೆ 50 ಜನ ಇಲ್ಲ, ಮಿನಿಮಮ್ 5 ರಿಂದ 10 ಸಾವಿರ ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ನೀವು BJP ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು. ನಾ ಹೇಳಿದೆ ಸುಮ್ಮನೆ ಒಬ್ಬ MLA ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ, ಯಾಕಂದ್ರೆ ಇಲ್ಲ. ಪ್ರಾಮಿಸ್ ಡಿಮ್ಯಾಂಡನ್ನು ನಂಬರ್ 1 ಹುದ್ದೆ ಕೊಡ್ಬೇಕು ರಾಜ್ಯದಾಗ. ಡಿಮ್ಯಾಂಡ್ CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ ಬಗ್ಗಿಸಿಲ್ಲ. ಸುಮ್ಮನೆ ಮತ್ತೆ ಹಿಂದಿನ ಸೀಟ್ನಾಗ ಕುಂಡ್ರದಾಗ ಕೂತ್ರು ಮುಂದೆ ಕುಂಡ್ರೋದು, ಇಲ್ಲಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತೀವಿ. ಎಲ್ಲಿ ನನಗೆ ಯಾರು ಹೇಳಿಲ್ಲ. ಅವರು ಶಾಸಕರು ಎಲ್ಲರೂ ಕೂಡಿ ನಾವು ಏನು ನಮ್ಮ BJPಯ ಹೈಕಮಾಂಡ್ಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೋತೀವಿ, ಯತ್ನಾಳ್ ವಾಪಸ್ ತಗೋರಿ ಅಷ್ಟೇ ಹೇಳಿದ್ದಾರೆ. ನಾ ಅಂತ ಹೇಳಿ ನಾ ಎಲ್ಲಿಗೂ ಬರೋದಿಲ್ಲ. ಯಾಕಂದ್ರೆ ನಾನು ಬಂದಿದ್ದು ಏನಾದ್ರು ದಿಲ್ಲಿಯೊಳಗೆ ಮೀಡಿಯಾದವ್ರು ಗುರ್ತಾದ್ರೆ ಯತ್ನಾಳ್ ಶರಣಾಗತಿ, ಯತ್ನಾಳ್ ಹೀನಾಯವಾಗಿ ಅತ್ಯಂತ ದಯನೀಯವಾಗಿ ಕೈ ಮುಗಿದು ನನ್ನನ್ನು BJPಗೆ ತಗೋಬೇಕನ್ನುವಂಥ ಗೆರಿತಿದ್ದದ್ದು ಸ್ವತಃ ನಮ್ಮ ಚಾನಲ್ಗೆ ಮಾತ್ರ ಗೊತ್ತು ಅಂತ ಹೊಡಿತೀರಿ. ಅದಕ್ಕೆ ಯಾರು ಹೊಡಿದು ಬೇಡ, ಬಡಿದು ಬೇಡ. ನಾವು ಹಿಂಗೆ ಇರೋರು ಅವರಾಗಿ ಕರೆದು ನೀ ಹೇಳಿದ ಎಲ್ಲದಕ್ಕೂ ನಾವು ಒಪ್ಪಿಕೊಂಡಪ್ಪ ಬಾ ಅಂದ್ರೆ ಹೋಗ್ತೀವಿ. ನಾವೇನೂ ಒಪ್ಪಗೋದಿಲ್ಲ ಅಂದ್ರೆ ಬಿಡ್ತೀವಿ. ಏನು ಮಾಡ್ಯಾರೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಕೆಲವು ಸಂದರ್ಭದಲ್ಲಿ ಯಾಕಂದ್ರೆ ಯಾರಿಗೂ ಹೆದರದೇ ಇರುವಂತಹ ಒಂದು ಮನುಷ್ಯ ಅಂತ ಹೇಳಿದ್ರೆ, ಶಾಸಕರು ಅಂತ ಹೇಳಿದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಇದೇ ಕಾರಣಕ್ಕಾಗಿ ಬಿಜೆಪಿಯಿಂದ ಅವರು ಉಚ್ಚಾಟಿತರಾಗಿರೋದು, ಆಂತರಿಕ ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ತಿದ್ರು ಅಂತ ಹೇಳಿ. ಇದೀಗ DK ಶಿವಕುಮಾರ್ ವಿಚಾರದಲ್ಲೂ ಕೂಡ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಜೇಂದ್ರ ಅವರ ವಿಚಾರದಲ್ಲೂ ಕೂಡ ಯತ್ನಾಳ್ ಅವರ ಕೊಟ್ಟಂತಹ ಹೇಳಿಕೆ ಏನೆಲ್ಲ ಪರಿಣಾಮಗಳಿಗೆ ಕಾರಣ ಆಗಬಹುದು ಅನ್ಸುತ್ತೆ? ನವಿತಾ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಒಂದು ಹೇಳಿಕೆ ಹೊಸದೇನಲ್ಲ. ಈ ಹಿಂದೆ ಹಲವು ಬಾರಿ ಈ ಒಂದು ಮಾತನ್ನ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ವಿಜೇಂದ್ರ ಮೇಲಿನ ಒಂದು ಸಿಟ್ಟಿನಿಂದ ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ಆದ್ರೆ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಿರುವಂತಹ ಒಂದು ಡಿನ್ನರ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡುವೆ ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಅವರು ತಮ್ಮ ಮುಖಾಂತರವಾಗಿ ಬಲ ಪ್ರದರ್ಶನ ಮಾಡ್ತಾ ಇರೋ ಚರ್ಚೆ ನಡುವೆ ಈಗ ಯತ್ನಾಳ್ ಅವರು ಬಾಂಬನ್ನ ಸಿಡಿಸುವಂತದ್ದು, ಅದೇ DCM DK ಶಿವಕುಮಾರ್ ಮೇಲೆ. ಇಲ್ಲೊಂದ್ ಕಡೆ ಹಿಂದೆ ಅವರು ಬಿಜೆಪಿಗೆ ಬರುವಂತ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋಕೆ ಮುಂಚಿತವಾಗಿ DK ಶಿವಕುಮಾರ್ ಅವರು ಬಿಜೆಪಿಗೆ ಬರುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಅಮಿತ್ ಶಾ ಅವರು ಇಲ್ಲೊಂದ್ ಕಡೆ ಅವ್ರ ಜೊತೆ ಶಾಸಕರ ಸಂಖ್ಯೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಒಂದು ಪ್ರಸ್ತಾಪವನ್ನು ರಿಜೆಕ್ಟ್ ಮಾಡಿರುವಂತದ್ದು. ಅಂತಹ ಸಂದರ್ಭದಲ್ಲಿ ಖುದ್ದು ಆಸಕ್ತಿ ತೋರಿದಂತವ್ರೆ ಈಗಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇಲ್ಲೊಂದ್ ಕಡೆ ಅವರು ಯಡಿಯೂರಪ್ಪನವರು ತಮ್ಮ ಮಗನನ್ನ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕನಸನ್ನ ಕಂಡಿದ್ದಾರೆ. ಈಗ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ ಬಳಿಕವಾಗಿ ಈಗ DK ಶಿವಕುಮಾರ್ ಅವರು ಬಿಜೆಪಿಗೆ ಬಂತಂದ್ರೆ ಅವ್ರು ಮುಖ್ಯಮಂತ್ರಿ ಮಾಡುವಂತದ್ದು ಮತ್ತೆ ಮಗನನ್ನ ಉಪಮುಖ್ಯಮಂತ್ರಿ ಮಾಡುವಂತ ಹೇಳಿ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರು ಕಾರ್ಯತಂತ್ರವನ್ನು ಮಾಡಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಅದಕ್ಕೆ ಒಪ್ಪಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ನಲ್ಲೂ ಕೂಡ ಒಂದ್ ರೀತಿ CM ಕುರ್ಚಿಗೋಸ್ಕರ ಅಗ್ಗಜಗಾಟ ನಡೀತಾ ಇದೆ. ಹಾಗಾಗಿ ಈಗ ರಿಜೆಕ್ಟ್ ಆದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಪರದಾಡ್ತಾ ಇದ್ದಾರೆ. ಶಾಸಕರ ಸಂಖ್ಯೆಯನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತ ಸಂಖ್ಯೆಯನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಒಂದು ಆಪಾದನೆಯನ್ನು ಕೂಡ ಮಾಡಿರುವಂತದ್ದು. ಇದೆಲ್ಲ ಒಂದ್ ಕಡೆ ಬರುವಂತ ದಿನಗಳಲ್ಲಿ ಒಂದ್ ಕಡೆಗೆ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ನಡುವೆ ದೊಡ್ಡ ಮಟ್ಟದಲ್ಲಿ ಕುರ್ಚಿ ಕದನ ಏರ್ಪಟ್ಟಿರುವಂತಹ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಒಂದ್ ರೀತಿ ಬೇರೆ ರೀತಿಯಾದಂತಹ ಸ್ವರೂಪವನ್ನು ಪಡೆದುಕೊಂಡಿರುವಂತದ್ದು. ಅದ್ರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ, ಈಗಾಗಲೇ ಪಕ್ಷದ ಆಡಳಿತ ಏನು ಬಿಜೆಪಿ ಶಾಸಕರು ಕೆಲವರು ನನ್ನ ಜೊತೆ ಮಾತಾಡಿದ್ದಾರೆ, ಪಕ್ಷಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅದರಂತೆ ಮುಂದಿನ ದಿನಗಳಲ್ಲಿ ನನಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿದ್ರೆ ಮಾತ್ರ ನಾನು ಪಾರ್ಟಿಗೆ ಮತ್ತೆ ಬರ್ತೇನೆ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಶಾಸಕರಿಗೆ ಮತ್ತೆ ಬರುವಂತ ನಿಟ್ಟಿನಲ್ಲಿ ವಿಧಾನವನ್ನು ಮಾಡಿಲ್ಲ ಮಾತನ್ನು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಡ್ಡಿ ಮುರಿದಂತೆ ಹೇಳಿರುವಂತದ್ದು. ಅದೇನಿದ್ರು ಕೂಡ ಪಾರ್ಟಿ ವಿಚಾರ ಒಂದ್ ಕಡೆ ಆದ್ರೆ ಈಗ ವಿಜೇಂದ್ರ ಅವರ ಹೆಸರನ್ನ ಈಗ ತೆಗೆದುಕೊಂಡು ಬಂದಿರುವಂತದ್ದು ಸಹಜವಾಗೇನೆ. ಇಲ್ಲ ಒಂದ್ ಕಡೆ ಇದು ಕಾಂಗ್ರೆಸ್ನ DK ಶಿವಕುಮಾರ್ ಬಣದ ವಿರೋಧಕ್ಕೂ ಕೂಡ ವಿರೋಧಿ ಬಣ ಏನಿದೆ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಅಸರ ಸಿಕ್ಕಂತ ಆಗುವಂತದ್ದು. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ರಾಜ್ಯದಲ್ಲಿ ಪ್ರಭಾವಿ ನಾಯಕರು, ಶಾಸಕರು, ಆದ್ರೆ ವಿಜೇಂದ್ರ ವಿರುದ್ಧವಾಗಿ ಪದೇ ಪದೇ ಮಾತಾಡ್ತಾರೆ. ಆದ್ರೆ DK ಶಿವಕುಮಾರ್ ವಿರುದ್ಧಕ್ಕೂ ಕೂಡ ಬೇರೆ ಬೇರೆ ರೀತಿಯಾದ ವಿಚಾರದಲ್ಲಿ ಅವರು ಕೂಡ ಮಾತಾಡಿದ್ರೆ, ಸದನದಲ್ಲಾಗಿರ್ಬೋದು ಮತ್ತೆ ಕಾನೂನು ಹೋರಾಟದ ವಿಚಾರದಲ್ಲಾಗಿರ್ಬೋದು ಮತ್ತೆ IT ED ದಾಳಿ ವಿಚಾರದಲ್ಲಿ ಕೂಡ ಅವ್ರು ಮಾತಾಡಿದ್ದಾರೆ. ಆದ್ರೆ ಈಗ ಇಲ್ಲೊಂದ್ ಕಡೆ DK ಶಿವಕುಮಾರ್ ಅವರು ಬಿಜೆಪಿಗೆ ಬಂದು ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಮತ್ತೆ ಪ್ರಯತ್ನವನ್ನು ಮಾಡಿದ್ರೆ ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಮನಸ್ಸನ್ನ ಮಾಡಿತ್ತು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ DK ಶಿವಕುಮಾರ್ ಕೂಡ ಬಿಜೆಪಿಗೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದ್ರು, ಮತ್ತೆ ಶಾಸಕರ
ಅವರನ್ನ ಜೊತೆಗೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರೇ ಅದಕ್ಕೆ ಖುದ್ದು ಆಸಕ್ತಿಯನ್ನ ತೋರಿದಂತದ್ದು. ಬಹುಶಃ ಈ ಒಂದು ಹೇಳಿಕೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಇನ್ನೊಂದ್ ಕಡೆ ಒಂದ್ ರೀತಿ ವಿಜೇಂದ್ರ ಮೇಲೆ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಒಂದು ವೇಳೆ ಏನಾದ್ರು ಆ ರೀತಿಯಾಗಿ ವಿಜೇಂದ್ರ ಅವರು ಡಿ ಕೆ ಶಿವಕುಮಾರ್ ಜೊತೆ ಇದ್ರ ಅನ್ನುವಂಥದ್ದು ಈಗಾಗಲೇ ರಾಜ್ಯ ರಾಜಕೀಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಜೊತೆ ವಿಜೇಂದ್ರ ಚೆನ್ನಾಗಿದ್ದಾರೆ ಅನ್ನೋ ಸಂಬಂಧ ಚೆನ್ನಾಗಿದೆ ಅನ್ನೋ ಮಾತುಗಳು ಕೂಡ ಇಂಥ ಚರ್ಚೆ ನಡೀತಿರುವಂತ ಸಂದರ್ಭದಲ್ಲಿ ಯತ್ನಾಳ್ ಈ ಒಂದು ಹೇಳಿಕೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತೊಂದ್ ಕಡೆ ವಿಜೇಂದ್ರ ಕೂಡ ಇನ್ನೊಂದ್ ಕಡೆ ಬರುವಂತ ದಿನಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಪರಿಣಾಮಗಳು ಆಗುವಂತ ಸಾಧ್ಯತೆ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.